ಸಂಕ್ಷಿಪ್ತ ಕನ್ನಡ ವಾಲ್ಮೀಕಿ ರಾಮಾಯಣ. ಕಿಷ್ಕಿಂಧಾಕಾಂಡ. ಅವರು ವಾಲಿಯ ಕಡೆಯವರು ಅಲ್ಲ ಎಂದು ತಿಳಿದ ಸುಗ್ರೀವನು ಸಮಾಧಾನದ ನಿಟ್ಟುಸಿರು ಬಿಟ್ಟನು. ಅವನ ಭಯ ಮಾಯವಾಯಿತು. ರಾಮನನ್ನು ಪ್ರೀತಿಯಿಂದ ಸ್ವಾಗತಿಸಿದನು. ವಾಯುಪುತ್ರನಾದ ಹನುಮಂತನಿಂದ ನಿನ್ನ ಹಿರಿಮೆಯ ಬಗ್ಗೆ ಕೇಳಿರುವೆನು. ನೀನು ನನ್ನ ಸ್ನೇಹ ಬಯಸುತ್ತಿರುವುದೇ ನನ್ನ ಅದೃಷ್ಟ. ನನಗೊಂದು ದೊಡ್ಡ ಗೌರವ. ನಿನಗೆ ಇಷ್ಟವಾದರೆ ಇದೋ ನನ್ನ ಈ ಕೈಯನ್ನು ಹಿಡಿ. ಸ್ನೇಹಕ್ಕೆ ಚ್ಯುತಿಯಿಲ್ಲವೆಂದು ಪ್ರತಿಜ್ಞೆಯಾಗಲಿ ಎಂದ ಅವನ ಕೈಕುಲುಕಿ ರಾಮನು ಅವನನ್ನು ಗಾಢವಾಗಿ ಆಲಂಗಿಸಿಕೊಂಡನು. ಅಷ್ಟರಲ್ಲಿ ಹನುಮಂತನು ಅರಣಿಯೊಂದರಿಂದ ಬೆಂಕಿ ಮಾಡಿದ್ದನು. ರಾಮ ಸುಗ್ರೀವರಿಬ್ಬರೂ ಅಗ್ನಿಗೆ ಪ್ರದಕ್ಷಿಣೆ ಮಾಡಿದರು. ಚಿರಂತನ ಗೆಳೆಯರಾಗಿರುವೆವು ಎಂದು ಸಂತೋಷದಿಂದ ಪ್ರತಿಜ್ಞೆ ಮಾಡಿದರು. ನಾವಿಬ್ಬರೂ ಇಂದಿನಿಂದ ಸಖರು, ಈರ್ವರ ಸುಖ ದುಃಖಗಳೂ ಇನ್ನೂ ಸಮಾನವಾಗಿ ನಮ್ಮವು ಎಂದು ಇಬ್ಬರೂ ಪರಸ್ಪರ ಹೇಳಿಕೊಂಡರು. ಇಬ್ಬರಿಗೂ ಇದೊಂದು ದೊಡ್ಡ ಸಾಧನೆ ಎಂದೆನಿಸಿತು. ಸುಗ್ರೀವನು ಶಾಲವೃಕ್ಷದ ಕೊಂಬೆಯೊಂದನ್ನು ಮುರಿದು ಹಾಕಿ ರಾಮನನ್ನು ಅದರ ಮೇಲೆ ಕುಳ್ಳಿರಿಸಿದನು. ಬುದ್ಧಿವಂತನಾದ ಹನುಮಂತನು ತಕ್ಷಣವೇ ಗಂಧದ ಮರದ ಶಾಖೆಯೊಂದನ್ನು ಮುರಿದು ಲಕ್ಷ್ಮಣನಿಗಾಗಿ ಹಾಕಿದನು. ಸುಗ್ರೀವನು ಕಣ್ಣೀರಿಟ್ಟುಕೊಂಡು ತನ್ನ ದುರದೃಷ್ಟವನ್ನು ರಾಮನಲ್ಲಿ ಹೇಳಿಕೊಂಡನು. ನನ್ನಣ್ಣ ವಾಲಿ ನನ್ನನ್ನು ರಾಜ್ಯಭ್ರಷ್ಟನನ್ನಾಗಿಸಿದ್ದಾನೆ. ಅಲ್ಲದೆ ನನ್ನ ಹೆಂಡತಿಯನ್ನು ಕದ್ದು ಇಟ್ಟುಕೊಂಡಿದ್ದಾನೆ. ವಾಲಿ ಬಾರದಂತಹ ಸ್ಥಳವೆಂದರೆ ನಾನು ಈಗ ವಾಸ ಮಾಡುತ್ತಿರುವ ಈ ಋಷ್ಯಮೂಕ ಪರ್ವತ ಮಾತ್ರವೇ. ರಾಮ, ನಾನು ನಿನಗೆ ಶರಣಾಗಿದ್ದೇನೆ. ನನ್ನ ಅಣ್ಣನಿಂದ ನನ್ನನ್ನು ರಕ್ಷಿಸುವುದು ಈಗ ನಿನಗೆ ಸೇರಿದ್ದು. ಸುಗ್ರೀವನ ದುಃಖವನ್ನು ಕಂಡು ರಾಮನ ಮನ ಕಲಕಿತು. ಸ್ನೇಹ ಎಂದರೆ ಒಬ್ಬರಿಗೆ ಒಬ್ಬರು ಸಹಾಯ ಮಾಡುವುದಲ್ಲವೇ? ನಾನು ಈ ಕ್ಷಣವೇ ವಾಲಿಯನ್ನು ಕೊಲ್ಲುತ್ತೇನೆ. ಗಿಡುಗನ ಗರಿಗಳನ್ನು ಸಿಕ್ಕಿಸಿರುವ ಇಂದ್ರನ ವಜ್ರಾಯುಧದಂತೆ ಭಯಾನಕವಾದ, ಸೂರ್ಯ ರಶ್ಮಿಯಂತೆ ಪ್ರಕಾಶಿಸುವ, ಕೋಪಗೊಂಡ ಸರ್ಪಗಳಂತೆ ಹಿಸ್ಸೆನ್ನುತ್ತಾ ಮುನ್ನುಗ್ಗುವ ನನ್ನ ಚೂಪಾದ ಬಾಣಗಳು ವಾಲಿಯ ಎದೆಯನ್ನು ಸೀಳಿ ಅವನನ್ನು ಧರಾಶಾಯಿಯನ್ನಾಗಿಸುವುದು ಖಂಡಿತ ಎಂದ. ರಾಮನ ಮಾತುಗಳು ಸುಗ್ರೀವನಿಗೆ ಸಮಾಧಾನವನ್ನು ಉಂಟುಮಾಡಿದವು. ಕೃತಜ್ಞತೆಯಿಂದ ಅವನು, ನಿನ್ನ ಕೃಪೆಯಿಂದ ನಾನು ರಾಜ್ಯವನ್ನೂ ಪತ್ನಿಯನ್ನೂ ಪುನಃ ಪಡೆಯುತ್ತೇನೆ. ಶತ್ರುನಾಶವನ್ನು ನೋಡಿ ಈವರೆಗೂ ಬಾಧಿಸುತ್ತಿದ್ದ ಮಹಾಭಯದಿಂದ ಮುಕ್ತಿಯನ್ನು ಹೊಂದುತ್ತೇನೆ. ಇಂದಿನಿಂದ ನಾನು ಶಾಂತನಾಗಿ ನಿದ್ರಿಸುತ್ತೇನೆ ಎಂದ. ಅವರು ಹೀಗೆ ಮಾತನಾಡುತ್ತಿರುವಾಗ ಸೀತೆಗೆ, ವಾಲಿಗೆ ಹಾಗೂ ರಾವಣನಿಗೆ ಇದ್ದಕ್ಕಿದ್ದಂತೆ ಎಡಗಣ್ಣು ಅದುರಿತು. ಸೀತೆಗೆ ಅದು ಶುಭ ಶಕುನವಾದರೆ ಉಳಿದ ಇಬ್ಬರಿಗೆ ಅದು ಸಾವಿನ ಸೂಚನೆಯಾಯಿತು. ಪುನಃ ಸುಗ್ರೀವನು, ನಿನಗೆ ಬಂದು ಒದಗಿದ ದುರದೃಷ್ಟವನ್ನೂ ದುರ್ಘಟನೆಗಳನ್ನೂ ನನ್ನ ಮಂತ್ರಿ ಹನುಮಂತ ಹೇಳಿದ್ದಾನೆ. ಶೀಘ್ರದಲ್ಲಿಯೇ ನಿನ್ನ ದುಃಖವೂ ಕೊನೆಗೊಳ್ಳಲಿದೆ. ಮಧುಕೈಠವರಿಂದ ಕದ್ದೊಯ್ಯಲ್ಪಟ್ಟ ವೇದಗಳನ್ನು ಪೂರ್ವದಲ್ಲಿ ನಾರಾಯಣನು ಹಿಂದಕ್ಕೆ ಪಡೆದಂತೆ ನಿನ್ನ ಪತ್ನಿಯನ್ನೂ ಸಹ ಅವಳು ಸ್ವರ್ಗದಲ್ಲೇ ಇರಲಿ, ಪಾತಾಳದಲ್ಲೇ ಇರಲಿ, ಎಲ್ಲಿದ್ದರೂ ನಾನು ಹುಡುಕಿಸುತ್ತೇನೆ. ನೀನು ನನ್ನ ಮಾತಿನಲ್ಲಿ ನಂಬಿಕೆ ಇಡು. ಇತ್ತೀಚೆಗೆ ನಡೆದ ಘಟನೆಯನ್ನು ಹೇಳುತ್ತೇನೆ ಕೇಳು. ಪದ್ಧತಿಯಂತೆ ಒಂದು ದಿನ ನಾವು ಐವರೂ ಈ ಶಿಖರದ ಮೇಲೆ ಕುಳಿತಿದ್ದಾಗ ಇದ್ದಕ್ಕಿದ್ದಂತೆ ಆಕಾಶದಲ್ಲಿ ಕಾಳಮೇಘದಂತಹ ರಾಕ್ಷಸನೊಬ್ಬನು ತನ್ನ ಕಂಕುಳಲ್ಲಿ ಬಂಗಾರದ ಮಿಂಚಿನಂತೆ ಹೊಳೆಯುತ್ತಿದ್ದ ಸ್ತ್ರೀಯೊಬ್ಬಳನ್ನು ಅವಿಚಿ ಹಿಡಿದುಕೊಂಡು ಹೋಗುತ್ತಿದ್ದುದನ್ನು ಕಂಡೆವು. ಆಕೆ ಅವನ ಹಿಡಿತದಿಂದ ತಪ್ಪಿಸಿಕೊಳ್ಳಲು ನಾಗಕನ್ನಿಕೆಯಂತೆ ಒದ್ದಾಡುತ್ತಾ ರಾಮ, ಲಕ್ಷ್ಮಣ ಎಂದು ಕೂಗುತ್ತಿದ್ದಳು. ನೀನು ಹೇಳುವುದನ್ನು ಕೇಳಿದರೆ ಅವಳೇ ಸೀತೆ ಇರಬೇಕು. ನಾವು ಅವಳನ್ನು ನೋಡಿದೆವು. ನಾವು ಅಚ್ಚರಿ ಪಡುತ್ತಿರುವಾಗಲೇ ನಮ್ಮ ನಡುವೆ ಪೀತವಸ್ತ್ರದ ತುಂಡಿನಲ್ಲಿ ಕಟ್ಟಲ್ಪಟ್ಟ ಪುಟ್ಟ ಗಂಟೊಂದು ಬಿದ್ದಿತು. ಅದರಲ್ಲಿ ಅವಳು ತನ್ನ ಕೆಲವು ಆಭರಣಗಳನ್ನು ತ್ವರಿತವಾಗಿ ಕಟ್ಟಿ ಎಸೆದಿದ್ದಳು. ಅವಳೂ ನಮ್ಮನ್ನು ನೋಡಿ ನಾವು ಹೇಗಾದರೂ ವಿಷಯವನ್ನು ನಿನಗೆ ತಿಳಿಸಬಹುದೆಂಬ ಯೋಚನೆಯಿಂದ ಹಾಗೆ ಮಾಡಿರಬಹುದು.
ನಾನು ಅದನ್ನು ಹಾಗೆಯೇ ತೆಗೆದು ಇರಿಸಿದ್ದೇನೆ. ಈಗ ತರುತ್ತೇನೆ. ಆ ಆಭರಣಗಳು ಸೀತೆಯವೋ ಅಲ್ಲವೋ ನೀನೇ ನೋಡಿ ಹೇಳು ಎಂದವನೇ ಹಾರಿ ನೆಗೆದು ಹತ್ತಿರವಿದ್ದ ಗುಹೆಯೊಂದರೊಳಗೆ ಹೋಗಿ ಆ ಗಂಟನ್ನು ತಂದು ರಾಮನ ಮುಂದೆ ಇಟ್ಟ. ರಾಮನಿಗೆ ಆ ಪೀತವಸ್ತ್ರದ ಗುರುತು ಹತ್ತಿತು. ಅದು ಸೀತೆಯದೇ ಪೀತಾಂಬರದ ತುಂಡು. ನಡುಗುವ ಕೈಗಳಿಂದ ಗಂಟನ್ನು ಬಿಚ್ಚಿದ ರಾಮ. ಭಾವೋದ್ರೇಕದಿಂದ ಕಂಬನಿ ಸುರಿಯುತ್ತಿದ್ದ ಅವನ ಮುಖ ಚಳಿಗಾಲದ ಚಂದ್ರನಂತೆ ಪೇಲವವಾಗಿತ್ತು. ಸೀತಾ ಎಂದವನೇ ಮೂರ್ಛೆ ಹೋದ. ಎಚ್ಚೆತ್ತ ಮೇಲೆ ಆಭರಣಗಳನ್ನು ಎದೆಗೆ ಅಪ್ಪಿಕೊಂಡು ದುಃಖವನ್ನು ತಡೆಯಲಾರದೆ ಲಕ್ಷ್ಮಣನ ಕಡೆ ನೋಡಿ, ಹಾ ಲಕ್ಷ್ಮಣ, ತನ್ನ ಅಪಹರಣವಾಗುತ್ತಿರುವಾಗ ನನ್ನ ಸೀತೆ ಎಸೆದ ಈ ಆಭರಣಗಳನ್ನು ನೋಡು. ಸ್ವಲ್ಪವೂ ಮುಕ್ಕಾಗಿಲ್ಲ. ಬಹುಶಃ ಹುಲ್ಲಿನ ಮೇಲೆ ಬಿದ್ದಿರಬೇಕು. ನನ್ನ ಕಣ್ಣು ಮಂಜಾಗುತ್ತಿದೆ, ಸರಿಯಾಗಿ ಕಾಣುವುದಿಲ್ಲ. ಇವು ಸೀತೆಯ ಆಭರಣಗಳೇ ಹೌದೋ ನೋಡಿ ಹೇಳು ಎಂದ. ಲಕ್ಷ್ಮಣನೂ ಕಂಬನಿ ಸುರಿಸುತ್ತಾ, ಅಣ್ಣ, ನಾನು ಸೀತೆಯ ಮುಖವನ್ನಾಗಲಿ ಕೈಗಳನ್ನಾಗಲಿ ನೋಡಿದವನಲ್ಲ. ಆದ್ದರಿಂದ ಈ ಬಳೆಗಳನ್ನಾಗಲಿ ಕಿವಿಯೋಲೆಗಳನ್ನಾಗಲಿ ಗುರುತಿಸಲಾರೆ. ಆದರೆ ಈ ಕಾಲಂದುಗೆಗಳು ಮಾತ್ರ ಅತ್ತಿಗೆಯವೇ ಹೌದು. ನಿತ್ಯವೂ ಬೆಳಗ್ಗೆ ಆಶೀರ್ವಾದ ತೆಗೆದುಕೊಳ್ಳಲು ನಾನು ಅವಳ ಪಾದಗಳಿಗೆ ನಮಸ್ಕಾರ ಮಾಡುತ್ತಿದ್ದೆನು. ಆದ್ದರಿಂದ ಅವುಗಳನ್ನು ನೋಡಿದ್ದೇನೆ. ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೆ ನೂಪುರೇ ತ್ವಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್ ಎಂದ. ಅನಂತರ ರಾಘವನು ದೈನ್ಯದಿಂದ, ಸುಗ್ರೀವ, ನನ್ನ ಸೀತೆಯನ್ನು ನೀನು ಹೇಗೆ ನೋಡಿದೆ? ಆ ಕ್ರೂರ ರಾಕ್ಷಸ ಅವಳನ್ನು ಯಾವ ಕಡೆಗೆ ಕೊಂಡೊಯ್ದ? ಅವನು ವಾಸಿಸುವುದೆಲ್ಲಿ? ಅವನೊಬ್ಬನಿಗೋಸ್ಕರ ಸಕಲ ರಾಕ್ಷಸರನ್ನೂ ನಾನು ನಾಶ ಮಾಡಬೇಕಾಗಿದೆ. ಅವನು ತನ್ನ ಮೃತ್ಯುವಿನ ಬಾಗಿಲನ್ನು ತೆರೆದುಕೊಂಡಿದ್ದಾನೆ ಎಂದು ತೋರುತ್ತಿದೆ. ಆ ಪಾಪಿ ಎಲ್ಲಿದ್ದಾನೆ ಹೇಳು, ಅವನನ್ನು ಈಗಲೇ ಕೊನೆಗಾಣಿಸಿ ಬಿಡುತ್ತೇನೆ ಎಂದು ವಿಧವಾಗಿ ವಿಲಾಪಿಸಿದ. ರಾಮನ ದುಃಖವನ್ನು ನೋಡಿ ದಯಾರ್ದ್ರ ಹೃದಯನಾದ ಸುಗ್ರೀವನಿಗೂ ಕಣ್ಣೀರು ಬಂತು. ಅವನು, ರಾಮ, ರಾಕ್ಷಸನೆಂಬುದನ್ನು ಬಿಟ್ಟರೆ ಅವನ ಬಗ್ಗೆ ನನಗೆ ಇನ್ನೇನೂ ತಿಳಿಯದು. ಅವನು ಯಾರು, ಯಾರ ಮಗ, ಅವನ ಶೌರ್ಯ ಎಂಥದ್ದು, ಅವನು ಇರುವುದೆಲ್ಲಿ, ಯಾವುದೂ ನನಗೆ ತಿಳಿಯದು. ಅವನನ್ನು ನೋಡಿದ ಆ ಒಂದು ಕ್ಷಣದಲ್ಲಿ ಅವನು ರಾಕ್ಷಸ ಎಂದು ಮಾತ್ರ ಗ್ರಹಿಸಿದೆ. ಅವಳು ನಿನ್ನ ಹಾಗೂ ಲಕ್ಷ್ಮಣನ ಹೆಸರನ್ನು ಕೂಗಿ ಕರೆಯುತ್ತಿದ್ದುದು ನೆನಪಿದೆ. ಆಗ ನನಗೆ ನಿನ್ನ ಪರಿಚಯವಿರಲಿಲ್ಲವಲ್ಲ. ಈಗ ಅವಳು ಸೀತೆಯೇ ಇರಬೇಕು ಎನ್ನಿಸುತ್ತಿದೆ. ಆದರೆ ರಾಮ, ದುಃಖಿಸಬೇಡ. ಬೇಗ ನಿನ್ನ ಈ ದುಃಖ ಪರಿಹಾರವಾಗುತ್ತದೆ. ಬೇಗನೆ ಸೀತೆಯನ್ನು ಪಡೆಯುತ್ತೀಯೆ. ನಿರಾಶೆ ನಿನಗೆ ಖಂಡಿತ ತಕ್ಕುದಲ್ಲ. ಕಂಬನಿ ಒರೆಸಿಕೊಂಡು ನಿನಗೆ ಸಹಜವಾದ ಸಮಸ್ಥಿತಿಯನ್ನು ತಂದುಕೋ. ನಿನಗೆ ಗೊತ್ತಿರುವ ಮಾತುಗಳನ್ನೇ ಹೇಳುವುದು ನನಗೆ ತಕ್ಕುದಲ್ಲ. ಆದರೆ ಕೆಲವೊಮ್ಮೆ ದುಃಖ ಪ್ರಾಪ್ತವಾದಾಗ ನಾವು ಅರಿತು ಅನುಷ್ಠಾನ ಮಾಡಿರುವುದೆಲ್ಲ ಮರೆತೇ ಹೋಗುತ್ತದೆ. ಸತ್ವಶಾಲಿಗಳ ಶ್ರೇಷ್ಠ ಗುಣವಾದ ಧೀರತೆಯನ್ನು ಬಿಡಬೇಡ. ದುಃಖ ಬಂದಾಗ, ಆರ್ಥಿಕ ಮುಗ್ಗಟ್ಟು ಒದಗಿದಾಗ, ಪ್ರಾಣಾಂತಿಕವಾದ ವಿಪತ್ತು ಎದುರಾದಾಗ ಸ್ವಬುದ್ಧಿಯಿಂದ ವಿಮರ್ಶಿಸಿ ಧೈರ್ಯವನ್ನು ತಂದುಕೊಳ್ಳುವವನಿಗೆ ಯಾವ ಹಾನಿಯೂ ಆಗುವುದಿಲ್ಲ. ಆದರೆ ಯಾರು ಪರ್ಯಾಲೋಚಿಸದೆ ಥಟ್ಟನೆ ಎದೆಗುಂದುವರೋ ಅವರು ಹೊರಲಾರದ ಹೊರೆಯನ್ನು ಹೊತ್ತ ದೋಣಿಯಂತೆ ಮುಳುಗಿ ಹೋಗುತ್ತಾರೆ. ರಾಮ, ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ದಯವಿಟ್ಟು ಈ ದುಃಖವನ್ನು ತೊಡೆದು ಹಾಕು. ಮನಃಶಾಂತಿಯನ್ನು ಹಾಳು ಮಾಡಿಕೊಳ್ಳಬೇಡ. ದುಃಖ ಅತಿರೇಕವಾದರೆ ಬದುಕಿರಬೇಕು ಎಂದೇ ಅನ್ನಿಸುವುದಿಲ್ಲ. ಈ ಮನಸ್ಥಿತಿಯಿಂದ ಹೊರಗೆ ಬಾ. ಧೈರ್ಯವನ್ನು ಅವಲಂಬಿಸಿ ಆಶಾವಾದಿಯಾಗು. ಸ್ನೇಹಿತನೆಂದು ನೀನು ನನ್ನನ್ನು ಮನ್ನಿಸಿರುವುದರಿಂದ ಹೇಳುತ್ತಿದ್ದೇನೆ. ಭಾವೋದ್ರೇಕಕ್ಕೆ ಒಳಗಾಗಬೇಡ ಎಂದ. ಸುಗ್ರೀವನ ಸ್ನೇಹದ ಮಾತುಗಳಿಂದ ರಾಮನ ಮನಸ್ಸಿಗೆ ಎಷ್ಟೋ ಸಮಾಧಾನವಾಯಿತು. ಇದುವರೆಗೆ ತನ್ನ ದುಃಖದಲ್ಲಿ ಪಾಲ್ಗೊಳ್ಳಲು ಇದ್ದದ್ದು ಲಕ್ಷ್ಮಣನೊಬ್ಬನೇ. ಈಗ ಭಾವನೆಗಳನ್ನು ಹಂಚಿಕೊಳ್ಳಲು
ಹೊಸ ಗೆಳೆಯನೊಬ್ಬ ಸಿಕ್ಕಿದಂತಾಯಿತು. ಅವನು ತನ್ನನ್ನು ತಾನು ಸಂಭಾಳಿಸಿಕೊಂಡು, ಸುಗ್ರೀವ, ಹೇಳಬೇಕಾದುದನ್ನು ಹೇಳಬೇಕಾದಾಗ ಹೇಳಿರುವ ನೀನು ನನ್ನ ನಿಜವಾದ ಗೆಳೆಯ. ನಿನ್ನ ಪ್ರಿಯ ವಚನಗಳಿಂದ ನನ್ನ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಆಯಿತು. ಕಷ್ಟದಲ್ಲಿರುವವನಿಗೆ ಸ್ನೇಹಿತರು ದೊರಕುವುದೇ ಅಪರೂಪ. ಈ ರಾವಣನನ್ನು ಪತ್ತೆ ಮಾಡಿ ನನ್ನ ಸೀತೆಯನ್ನು ಅವನು ಎಲ್ಲಿ ಅಡಗಿಸಿ ಇಟ್ಟಿರುವನು ಎಂದು ಕಂಡುಹಿಡಿಯುವುದಕ್ಕಾಗಿ ನಾನು ನಿನ್ನನ್ನೇ ನಂಬಿದ್ದೇನೆ. ಹೇಳು, ನಿನಗಾಗಿ ನಾನು ಏನು ಮಾಡಲಿ? ಮಳೆಗಾಲದಲ್ಲಿ ಫಲವತ್ತಾದ ಭೂಮಿಗೆ ಬಿದ್ದ ಕಾಳುಗಳು ಮೊಳೆತು ಫಲ ಕೊಡುವಂತೆ ನಿನ್ನ ಈ ಸ್ನೇಹದ ಮಾತುಗಳು ಫಲ ಕೊಡುತ್ತವೆ. ನಾನು ಮಾತು ಕೊಟ್ಟ ಮೇಲೆ ತಪ್ಪುವುದಿಲ್ಲ. ಸತ್ಯವನ್ನಲ್ಲದೆ ಬೇರೆ ಏನನ್ನೂ ನಾನು ನುಡಿಯುವುದಿಲ್ಲ. ಹೇಳು, ನಿನಗಾಗಿ, ನಿನ್ನ ಸಂತೋಷಕ್ಕಾಗಿ ನಾನು ಏನು ಮಾಡಲಿ ಎಂದನು. ರಾಮನ ಪ್ರತಿಜ್ಞೆಯಿಂದ ಸುಗ್ರೀವನಿಗೆ ರೋಮಾಂಚನವಾಯಿತು. ತನ್ನ ಕನಸು ನಿಜವಾಗುತ್ತದೆ ಹಾಗಾದರೆ. ಇಷ್ಟು ವರ್ಷ ಕಷ್ಟಪಟ್ಟ ಮೇಲೆ ತನ್ನನ್ನು ಉದ್ಧಾರ ಮಾಡುವವನೊಬ್ಬ ಸಿಕ್ಕಿದಂತಾಯಿತು. ಇನ್ನು ತನ್ನ ಕಷ್ಟಗಳೆಲ್ಲ ಕೊನೆಗೊಂಡಂತೆಯೇ. ಸುಗ್ರೀವನು ಸಂತೋಷದಿಂದ, ರಾಮ, ನಿನ್ನ ಸ್ನೇಹವಾದ ಕ್ಷಣದಲ್ಲಿಯೇ ದೇವತೆಗಳ ಕೃಪಾದೃಷ್ಟಿ ನನ್ನ ಮೇಲೆ ಬಿದ್ದಂತೆ ಆಯಿತು. ನಿನ್ನ ನೆರವಿನಿಂದ ಯಾರಾದರೂ ಸ್ವರ್ಗವನ್ನು ಪಡೆದು ಸುಖವಾಗಿ ಇರಬಹುದು. ಅಂಥದ್ದರಲ್ಲಿ ಈ ಭೂಮಿಯ ಒಂದು ಕಪಿರಾಜ್ಯವನ್ನು ಗಳಿಸಿಕೊಡುವುದು ಏನು ಹೆಚ್ಚು? ನಿನ್ನಂತಹ ಮಹಾಪುರುಷನು ಅಗ್ನಿಸಾಕ್ಷಿಯಾಗಿ ನನ್ನ ಕೈ ಹಿಡಿದು ಸ್ನೇಹವನ್ನು ಕೊಟ್ಟಿರುವುದು ನನಗೆ ದೊಡ್ಡ ಮರ್ಯಾದೆಯೇ ಸರಿ. ನಾನು ಇದನ್ನು ಎಂದಿಗೂ ಮರೆಯಲಾರೆ. ತನ್ನ ಬಗ್ಗೆ ತಾನೇ ಹೆಗ್ಗಳಿಕೆ ಹೇಳಿಕೊಳ್ಳುವುದು ಸಲ್ಲದು. ಆದರೂ ಅಸಾಧ್ಯವೆಂದೇ ತೋರುತ್ತಿರುವುದನ್ನು ನಾನು ಸಾಧಿಸಿಕೊಡುತ್ತೇನೆ. ಸ್ನೇಹ ಬೆಸೆದುಕೊಂಡ ಮೇಲೆ ಪ್ರೀತಿಯೊಂದು ಹೊರತು ಮಿಕ್ಕ ಎಲ್ಲ ಸಂಗತಿಗಳೂ ಗೌಣವಾಗುತ್ತವೆ. ಗೆಳೆಯ ಬಡವನಾಗಲಿ ಶ್ರೀಮಂತನಾಗಲಿ, ದುಃಖಿಯಾಗಲಿ ತೃಪ್ತನಾಗಲಿ, ಒಳ್ಳೆಯವನಾಗಲಿ ಕೆಟ್ಟವನಾಗಲಿ, ಅದು ಮುಖ್ಯವಾಗುವುದಿಲ್ಲ. ಅದು ಸ್ನೇಹಕ್ಕೆ ಅಡ್ಡಿಯಾಗದು. ಸ್ನೇಹಕ್ಕಾಗಿ ತನ್ನ ಸಿರಿಯನ್ನು, ಸುಖವನ್ನು, ಅವಶ್ಯವಾದರೆ ಪ್ರಾಣವನ್ನೇ ಕೊಟ್ಟು ಬಿಡಬೇಕು. ನಾನು ಹಾಗೆ ಮಾಡುತ್ತೇನೆಂದು ಇದೋ ವಚನ ಕೊಡುತ್ತಿದ್ದೇನೆ ಎಂದನು. ಅವರು ಹೀಗೆ ಎಷ್ಟೋ ಹೊತ್ತು ಮಾತನಾಡುತ್ತಿದ್ದರು. ಸೀತೆಯ ಆಭರಣಗಳನ್ನು ನೋಡಿ ಮನಸ್ಸು ಕಲಕಿದ್ದ ರಾಮನಿಗೆ ಈಗ ಸಮಾಧಾನವಾಗಿತ್ತು. ಲಕ್ಷ್ಮಣ, ರಾಮ, ಸುಗ್ರೀವ, ಹನುಮಂತ ಎಲ್ಲರೂ ನೆಲದ ಮೇಲೆ ಹಾಕಿದ್ದ ಮರದ ರೆಂಬೆಗಳ ಮೇಲೆ ಕುಳಿತಿದ್ದರು. ಸುಗ್ರೀವ ತನ್ನಣ್ಣ ವಾಲಿಯ ಜೊತೆಗೆ ನಡೆದ ಕಲಹವನ್ನು ಕುರಿತು ಹೇಳುವುದನ್ನೇ ಕಾಯುತ್ತಿದ್ದರು. ರಾಮ, ನಾನು ನನ್ನ ಅಣ್ಣನ ಹೆದರಿಕೆಯಲ್ಲಿಯೇ ದಿನ ನೂಕುತ್ತಿದ್ದೇನೆ. ಅವನು ನನ್ನನ್ನು ಬಹಳ ಕೆಟ್ಟದಾಗಿ ನಡೆಸಿಕೊಂಡಿದ್ದಾನೆ. ನನ್ನನ್ನು ಕೊಲ್ಲಲು ಅವನ ಪ್ರಯತ್ನ ನಡೆದಿದೆ. ಈವರೆಗೆ ನಾನು ಹಾಗೂ ಹೀಗೂ ಜೀವ ಉಳಿಸಿಕೊಂಡಿದ್ದೇನೆ. ನನಗೆ ಇರುವ ವಾಲಿಯ ಭಯವನ್ನು ಸಂಪೂರ್ಣ ತೆಗೆದುಹಾಕುವುದು ನಿನ್ನನ್ನೇ ಅವಲಂಬಿಸಿದೆ. ನನಗೆ ಮನಃಶಾಂತಿ ಬೇಕು ಎಂದನು. ರಾಮನು ಮುಗುಳ್ನಕ್ಕೂ, ಸುಗ್ರೀವ, ನೀನೇ ಹೇಳಿದಂತೆ ಸ್ನೇಹಿತನಾದವನು ಗೆಳೆಯನ ದುಃಖ ತನ್ನದೇ ಎಂದು ಭಾವಿಸಿ ಸಹಾಯ ಮಾಡಲು ಯತ್ನಿಸುವನು. ಶತ್ರುಗಳಿಗೆ ನೋಯಿಸುವುದೊಂದು ಸಹಜ ಕ್ರಿಯೆಯಲ್ಲವೇ? ನಿನ್ನ ಹೆಂಡತಿಯನ್ನು ಕದ್ದಿರುವ ವಾಲಿಯನ್ನು ನಾನು ಕೊಲ್ಲುತ್ತೇನೆ. ನನ್ನ ಈ ಬಾಣಗಳು ಇಂದ್ರನ ವಜ್ರಾಯುಧಕ್ಕಿಂತಲೂ ಶಕ್ತಿಶಾಲಿಯಾದವುಗಳು. ಕೋಪಗೊಂಡ ಸರ್ಪಗಳಂತಿರುವ ಅವು ವಿಫಲವಾದದ್ದೇ ಇಲ್ಲ. ನಿನಗೆ ನಾಮ ಮಾತ್ರದ ಅಣ್ಣನಾಗಿರುವ ವಾಲಿ ಈಗ ನಿನ್ನ ಶತ್ರು. ಅವನು ವಜ್ರಾಯುಧದಿಂದ ಹೊಡೆಯಲ್ಪಟ್ಟ ಪರ್ವತ ಶಿಖರದಂತೆ ಭೂಮಿಗೆ ಬೀಳುವುದನ್ನು ನೀನು ನೋಡುತ್ತೀಯೇ ಎಂದನು. ರಾಮನ ಪ್ರೀತಿಗೆ ಮನಸೋತ ಸುಗ್ರೀವನು ರಾಮನನ್ನು ಆಲಂಗಿಸಿಕೊಂಡು, ನನ್ನ ನೋವನ್ನು ನಿನ್ನಲ್ಲಿ ತೋಡಿಕೊಂಡು ಹೃದಯವನ್ನು ಹಗುರ ಮಾಡಿಕೊಳ್ಳುತ್ತೇನೆ. ಅಣ್ಣ ನನ್ನ ಪ್ರೀತಿಪಾತ್ರರನ್ನು ಸೆರೆಯಲ್ಲಿಟ್ಟು ನನ್ನನ್ನು ಯುವರಾಜ ಪದವಿಯಿಂದ ಕೆಳಗಿಳಿಸಿ ದೇಶದಿಂದ ಹೊರಗೆ ಓಡಿಸಿಬಿಟ್ಟ. ಹೆಂಡತಿಯನ್ನು ವಶಪಡಿಸಿಕೊಂಡ. ನನ್ನನ್ನು ಕೊಲ್ಲಲು ಅವನು ಕಳಿಸಿದ ವಾನರರನ್ನೆಲ್ಲ ನಾನೇ ಕೊಂದು ಹಾಕಿದೆ. ನಿನ್ನನ್ನು ಅವನೇ ಕಳುಹಿಸಿರುವನೇನೋ ಎಂದು ನಾನು ಮೊದಲು ಅನುಮಾನಪಟ್ಟೆ. ನಿನ್ನನ್ನು ಋಷ್ಯಮುಖಕ್ಕೆ ಸ್ವಾಗತಿಸುವುದಕ್ಕೆ
ಹಿಂದೇಟು ಹಾಕಿದೆ. ನನಗೆ ಇರುವ ವಾಲಿಯ ಭಯ ಅಂಥದು. ನಿನ್ನ ತಾಪಸ ವೇಷ, ಅದಕ್ಕೆ ಹೊಂದದ ಬಿಲ್ಲು ಬಾಣಗಳು ಇವನ್ನು ನೋಡಿ ನನ್ನ ಸಾವು ನಿಶ್ಚಿತವೆಂದೇ ಭಾವಿಸಿದೆ. ಸಾಯಲಿರುವವನಿಗೆ ಬೀಸುವ ಗಾಳಿಯೂ ಭಯಕ್ಕೆ ಕಾರಣವಾಗುತ್ತದೆ. ನನ್ನ ವಿಶ್ವಾಸಿಗಳಾದ ಈ 4 ಮಂತ್ರಿಗಳ ಸಮಾಧಾನದ ಮಾತುಗಳಿಂದ ನಾನು ಜೀವ ಹಿಡಿದು ಬದುಕಿದ್ದೇನೆ. ನಮ್ಮ ವೈರದ ಕಥೆ ಹೇಳುತ್ತೇನೆ ಕೇಳು. ಮಹಾವೀರನೆಂದು ನನ್ನ ತಂದೆಗೆ ವಾಲಿಯ ಮೇಲೆ ಬಹಳ ಅಭಿಮಾನ. ನನಗೂ ಅವನ ಮೇಲೆ ಪೂಜ್ಯ ಭಾವವಿತ್ತು. ತಂದೆ ಸತ್ತ ನಂತರ ವಾಲಿಗೆ ಪಟ್ಟಾಭಿಷೇಕವಾಯಿತು. ಯುವರಾಜನಾಗಿ ನಾನು ಅವನಿಗೆ ವಿಧೇಯನಾಗಿ ಇದ್ದೆ. ದುಂದುಭಿ ಎಂಬ ದೈತ್ಯನ ಮಗ ಮಾಯಾವಿ ಎಂಬುವನೊಡನೆ ಯಾವುದೋ ಸ್ತ್ರೀ ಸಂಬಂಧವಾಗಿ ವಾಲಿಗೆ ವೈರವಿತ್ತು. ಒಂದು ರಾತ್ರಿ ಆ ಮಾಯಾವಿ ಬಂದು ವಾಲಿಯನ್ನು ಯುದ್ಧಕ್ಕೆ ಕರೆದ. ಅಂತಃಪುರದ ಸ್ತ್ರೀಯರೂ ನಾನು ಈ ಹೊತ್ತಿನಲ್ಲಿ ರಾಕ್ಷಸನೊಂದಿಗೆ ಯುದ್ಧವು ಬೇಡ ಎಂದರೂ ಕೇಳದೆ ವಾಲಿ ಕೋಪದಿಂದ ಅವನ ಮೇಲೆ ಏರಿ ಹೋದನು. ನಾನೂ ಅವನ ಬೆಂಬಲಕ್ಕಾಗಿ ಹೋದೆನು. ಆ ಮಾಯಾವಿಯು ಓಡುತ್ತೋಡುತ್ತಾ ನೆಲದಲ್ಲಿದ್ದ ಬಿಲವೊಂದರಲ್ಲಿ ಹೊಕ್ಕುಬಿಟ್ಟನು. ರೋಷಾವಿಷ್ಟನಾದ ವಾಲಿಯು, ಸುಗ್ರೀವ, ನೀನು ಬಿಲದ್ವಾರದಲ್ಲಿ ಕಾವಲಾಗಿ ನಿಂತಿರು, ನಾನು ಬಿಲದೊಳಕ್ಕೆ ಹೋಗಿ ಆ ಮಾಯಾವಿಯನ್ನು ಕೊಲ್ಲುತ್ತೇನೆ ಎಂದನು. ನಾನೂ ಜೊತೆಗೆ ಬರುವೆನೆಂದರೂ ಕೇಳದೆ ನನ್ನನ್ನು ಬಿಲದ್ವಾರದಲ್ಲಿಯೇ ನಿರ್ಬಂಧಿಸಿ ವಾಲಿ ಆ ಬಿಲವನ್ನು ಹೊಕ್ಕನು. ನಾನು ಅಲ್ಲಿ 1 ವರ್ಷ ಕಾಲ ಕಾದುಕೊಂಡಿದ್ದರೂ ಸಹ ವಾಲಿಯು ಹಿಂದಿರುಗಿ ಬರಲಿಲ್ಲ. ಬದಲಿಗೆ ನೊರೆಯಾದ ರಕ್ತವು ಬಿಲದಿಂದ ಹೊರಟಿತು. ಹಾಗೂ ರಾಕ್ಷಸನ ಗರ್ಜನೆ ಕೇಳುತ್ತಿತ್ತು. ಇದರಿಂದ ನಾನು ಅಣ್ಣ ಮೃತನಾದನೆಂದು ಕಳವಳಗೊಂಡೆನು. ಒಳಗಿದ್ದ ರಾಕ್ಷಸ ಅಲ್ಲಿಯೇ ಸಾಯಲೆಂದು ನಾನು ಒಂದು ದೊಡ್ಡ ಬಂಡೆಯಿಂದ ಬಿಲವನ್ನು ಮುಚ್ಚಿಬಿಟ್ಟೆನು. ಬಳಿಕ ಕಿಷ್ಕಿಂಧೆಗೆ ಬಂದ ನಾನು ವಾಲಿಯ ಸಂಗತಿಯನ್ನು ರಹಸ್ಯವಾಗಿ ಇಟ್ಟಿದ್ದರೂ ಮಂತ್ರಿಗಳು ಹೇಗೋ ತಿಳಿದುಕೊಂಡು ಕಿಷ್ಕಿಂಧೆಯು ಅರಾಜಕವಾಗಬಾರದೆಂದು ನನಗೆ ಪಟ್ಟಾಭಿಷೇಕವನ್ನು ನಡೆಸಿಬಿಟ್ಟರು. ನಾನು ಅದನ್ನು ಅಣ್ಣನ ರಾಜ್ಯವೆಂದೇ ತಿಳಿದು ಅವನ ಪ್ರತಿನಿಧಿ ಎಂಬಂತೆ ಆಳುತ್ತಿದ್ದೆನು. ಹೀಗಿರಲು ಒಂದು ದಿನ ಮಾಯಾವಿಯನ್ನು ಕೊಂದು ವಾಲಿಯು ಹಿಂದಿರುಗಿದನು. ನಾನು ಅವನಿಗೆ ನಮಸ್ಕಾರ ಮಾಡಿ ನಡೆದುದನ್ನೆಲ್ಲ ತಿಳಿಸಿ ರಾಜ್ಯವನ್ನು ಒಪ್ಪಿಸಿದರೂ ಅವನು ಪ್ರಸನ್ನನಾಗಲಿಲ್ಲ. ತುಂಬ ತಿರಸ್ಕಾರದಿಂದ ಧಿಕ್ಕರಿಸಿ ಮಾತನಾಡಿದನು. ತಾನು ಸಾಯಲೆಂಬ ಉದ್ದೇಶದಿಂದಲೇ ನಾನು ಬಿಲವನ್ನು ಮುಚ್ಚಿ ಬಂದೆನೆಂದೇ ಅವನು ನಂಬಿದ್ದನು. ಹಾಗೆಂದೇ ರಾಜಸಭೆಯಲ್ಲಿ ಹೇಳಿ ನನ್ನನ್ನು ಉಟ್ಟಬಟ್ಟೆಯಲ್ಲಿ ರಾಜ್ಯದಿಂದ ಹೊರಕ್ಕೆ ಅಟ್ಟಿಬಿಟ್ಟನು. ಶ್ರೀರಾಮ, ಅವನ ಭಯದಿಂದ ನಾನು ಈ ಭೂಮಿಯನ್ನೆಲ್ಲ ಸುತ್ತಿದೆನು, ಸಮುದ್ರವನ್ನೂ ಲಂಘಿಸಿದೆನು. ಕೊನೆಗೆ ಈ ಋಷ್ಯ ಮುಖದಲ್ಲಿ ಬಂದು ಸೇರಿಕೊಂಡಿದ್ದೇನೆ. ಒಂದು ಶಾಪದ ಕಾರಣದಿಂದ ವಾಲಿ ಇಲ್ಲಿಗೆ ಬರಲಾರ. ಇಷ್ಟು ಕಾಲ ಕಳೆದ ಮೇಲೂ ನಡೆದ ಘಟನೆಗಳನ್ನೆಲ್ಲ ಯೋಚಿಸಿಕೊಂಡರೆ ನೋವು ಯಾತನೆಯೂ ಒಂದಕ್ಕೆ ಎರಡಾಗಿ ಮೂಡಿಬರುತ್ತದೆ. ತಂದೆಯಂತೆ ನಾನು ಪೂಜಿಸಿದ್ದ ಅಣ್ಣನಿಂದಲೇ ಆದ ಅಪಮಾನದ ದಳ್ಳುರಿ ಸಹಿಸಲು ಅಸಾಧ್ಯವಾಗಿದೆ ಎಂದು ಹೇಳಿ ಗಟ್ಟಿಯಾಗಿ ಅಳುವುದಕ್ಕೆ ಪ್ರಾರಂಭಿಸಿದನು.